ಇವತ್ತು ನಮ್ಮ ನೆಕ್ಸಿಯ ಸರ್ವಿಸ್ ಇದೆ. 3 ವರ್ಷ ಆಲ್ಮೋಸ್ಟ್ 3 ಇಯರ್ಸ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಸೊ ಫ್ರೀ ಸರ್ವಿಸ್ ಏನು ಯಾವುದೂ ಇಲ್ಲ, ಎಲ್ಲ ಪೇಯ್ಡ್ ಇವಾಗ. ಸೊ ನೋಡೋಣ ಎಷ್ಟಾಗುತ್ತೆ ಏನಾಗುತ್ತೆ ಅಂತ. 9:30ಗೆ ಬರಲಿಕ್ಕೆ ಹೇಳಿದ್ರು, ನಾನು ಇಲ್ಲಿಂದ 9:30ಗೆ ಹೊರಡ್ತಾ ಇದ್ದೇನೆ. ಲೇಟ್ ಆಗಿದೆ. ನೀವು ಅಬ್ಸರ್ವ್ ಮಾಡಿದರೆ ಆವಾಗ ಗಾಡಿ ಸ್ಟಾರ್ಟ್ ಮಾಡಿದಾಗ ಸೌಂಡ್ ಲೌಡ್ ಆಗಿತ್ತು. ಆ್ಯಕ್ಚುಲಿ ಇಂಜಿನ್ ಸ್ಟಾರ್ಟ್ ಆಗಿರೋದು. ಇವಾಗ ನೋಡಿದರೆ ಸ್ವಲ್ಪ ಸ್ಮೂತಾಗೇ ಇದೆ. ಸೊ ಹೊರಗಡೆ ಇಷ್ಟು ಸೌಂಡ್ ಇದೆ, ಬಟ್ ಒಳಗಡೆ ಹೋದಾಗ ಕೇಳಿಸಲ್ಲ. ಇದು FM ಈ ಥರ ಸೌಂಡ್ಸ್ ಇದೆ. ಬಟ್ ಟ್ರಾವೆಲ್ ಮಾಡ್ತಾ ಇರುವಾಗ ಅಷ್ಟು ಅನ್ಸಲ್ಲ, ಯಾಕಂದರೆ ನಾವು ಮ್ಯೂಸಿಕ್ ಹಾಕ್ಕೊಂಡ್ರೆ ಕೇಳಿಸೋದೇ ಇಲ್ಲ. ಲೆಟ್ಸ್ ಗೋ ನಾವು. ಅಮ್ಮ ಮೊದಲೇ ಹೇಳಿದರು ಗೇಟ್ ಹಾಕಿ ಹೋಗು ಅಂತ. ಸೊ ಗೇಟ್ ಹಾಕಿ ಆಮೇಲೆ ಹೋಗೋದು. ಉಡುಪಿಗೆ ಇವಾಗ ರೋಡ್ ಸರಿಯಾಗಿದೆ, ಅಲ್ಲಲ್ಲಿ ರೋಡ್ ಸರಿ ಇಲ್ಲ. ನಾನು ಹೋಗೋದು ನಾರ್ಮಲಾಗಿ ಬ್ರಹ್ಮವರ ಮೇಲೆ ಹೋಗೋದು. ಸೊ ಡೈರೆಕ್ಟ್ ಬ್ರಹ್ಮವರ ಕೃಷಿ ಕೇಂದ್ರದಿಂದ ಆಗೋದ್ರೆ ಒಂದು 45 ಮಿನಿಟ್ಸ್ ಅಂತ ಇಟ್ಕೋಬೋದು. ಬ್ರಹ್ಮವರಕ್ಕೆ ಇವಾಗ ಒಂದು 30 ಮಿನಿಟ್ಸ್ ಅಷ್ಟೇ. ರೋಡ್ ಚೆನ್ನಾಗಿದೆ. ಸೊ ಲೆಟ್ಸ್ ಗೋ ನಾವು. ಇಲ್ಲಿ ನೋಡಿದರೆ ಲಾಸ್ಟ್ ಟೈಮ್ ಶೂಟ್ ಮಾಡಿರೋದು ಮರಳು ಇದೆ, ಬೀಚ್ ಕಡೆ ಶೂಟ್ ಮಾಡಿರೋದು. ಆಮೇಲೆ ನಾನು ಕ್ಲೀನೇ ಮಾಡಿಲ್ಲ. ಸೊ ಇವತ್ತು ಹೆಂಗೂ ಸರ್ವಿಸ್ ಕೊಡ್ತಾ ಇದ್ದೀವಲ್ಲ, ಸೊ ಅಲ್ಲೇ ಎಲ್ಲ ಕ್ಲಿಯರ್ ಆಗುತ್ತೆ. ಇವಾಗ ಸರ್ವಿಸ್ ಸೆಂಟರ್ಗೆ ಬಂದಿದ್ದೇನೆ. ಟೈಮ್ 10:42 ಆಗಿದೆ. ಕೆಲವು ಟೈಮ್ ರಶ್ ಇರುತ್ತೆ, ವೀಕೆಂಡ್ ಅಂತೂ ಕೇಳೋದೇ ಬೇಡ. ಇವತ್ತು ಸ್ವಲ್ಪ ರಶ್ ಅಷ್ಟು ಕಡಿಮೆ ಇಲ್ಲ, ಅಂದರೆ ಗಾಡಿ ಔಟ್ಸೈಡ್ ನಿಂತಿಲ್ಲ. ಇಲ್ಲಾಂದರೆ ಗಾಡಿ ಔಟ್ಸೈಡ್ ಕೂಡ ನಿಂತಿರುತ್ತೆ. ನಾನು ಬಂದಿರೋದು ಕೂಡ ಲೇಟ್ ಆಗಿದೆ. ಸೊ ಇನ್ನೊಂದು ಗಾಡಿ ಯಾವುದೋ ಹೊರಗಡೆ ಬರೋಕ್ಕಿದೆ ಅಂತ ಹೇಳಿದರು, ಅದಕ್ಕೆ ಇಲ್ಲಿ ಔಟ್ಸೈಡ್ ನಿಂತ್ಕೊಂಡಿದ್ದೀನಿ. ನಾನು ನಿಂತ್ಕೊಂಡಿಲ್ಲ, ಕಾರಲ್ಲಿ ಕೂತ್ಕೊಂಡಿದ್ದೀನಿ. ಆ ಗಾಡಿ ಹೊರಗಡೆ ಬಂದ ಮೇಲೆ ನಾನು ಈಗ ಒಳಗೆ ಎಂಟರ್ ಆಗ್ತೇವೆ. ಸೊ ಇದು ಟಾಟಾ ಮೋಟರ್ ಸರ್ವಿಸ್ ಸೆಂಟರ್. ವರ್ಲ್ಡ್ ರೀಬರ್ತಿಗೆ ಬಂದಿದ್ದೇವೆ. ನನಗೆ ಮಾಡಲಿಕ್ಕೆ ಕೆಲಸ ಇಲ್ಲ, ನಾನು ನಿದ್ದೆಯಿಂದ ಎಬ್ಸಿಲಿಗೆ ಕರ್ಕೊಂಡು ಬಂದಿದ್ದೇನೆ. ನೈಟ್ ಡ್ಯೂಟಿ ಮಾಡಿ ವರುಣ್ ಸೀದಾ ಜರಾಸಿಕ್ ವರ್ಲ್ಡ್ಗೆ ಹೋಗುವ ಅಂತ ಹೇಳ್ತಾ ಇದ್ದಾನೆ. ಅಯೋನ್ಯಾಕ್ಸ್ ಕಾರ್ನ ಸರ್ವಿಸ್ ಸೆಂಟರ್ಗೆ ಕೊಟ್ಟು ಬಂದಾಯಿತು. ಅವ್ರು ಹೇಳ್ತಾ ಇದ್ರು 10,000 ಆಗುತ್ತೆ ಅಂತ. ನೋಡಬೇಕು, ಇವತ್ತು ಕೊಡಲ್ಲ ನಾಳೆ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ರಶ್ ಇದೆ, ಕರೆಂಟ್ ಇಲ್ಲ. ಕರೆಂಟ್ ಬಂದಿದೆ, ಬಟ್ ಇನ್ನೊಂದೇನೋ ರೀಸನ್ಗೆ ಹಳೆ ಗಾಡಿ ಇದೆ, ಲೇಟ್ ಆಯಿತು ಅಂತ ಹೇಳಿ ನಾಳೆ ಕೊಡೋಣ ಅಂತಿದ್ರು. ಏನೋ ಹೇಳಿ ಇವತ್ತೇ ಕೊಟ್ಬಿಡಿ ಅಂತ ಹೇಳಿ ಬಂದುಬಿಟ್ಟೆ. ನೋಡೋಣ, 6 ಗಂಟೆಗೆ ಆಗ್ಬೋದೇನೋ ಗಾಡಿ. ಸೊ ಅಲ್ಲಿ ತನಕ ನಾವೇನಾದರೂ ಟೈಮ್ ಪಾಸ್ ಮಾಡಬೇಕು. ಅದಕ್ಕೆ ನಮ್ಮ ಜೊತೆ ವರುಣ್ ಎಸ್ಕೊಳ್ತಾ ಇದ್ದಾನೆ. ನಾ ರೆಕಾರ್ಡ್ ಮಾಡಿ ಇರ್ತೇನೆ ನೋಡು. ಲೈಟು ಮಾರ ಸಾಮಾನು. ಓಕೆ, ನಿಂಗೆ ಎಂತಕ್ಕೆ? ಓ, ಜನ ಇಲ್ಲ ಅಂತನಾ? ಜರಾಸಿಕ್ ವರ್ಲ್ಡ್ 3D ನೋಡ್ತೇವೆ ಇವಾಗ 1 ಗಂಟೆಗೆ. ಇವಾಗ ಅದೇ ಶೋ ಆಗ್ತಾ ಉಂಟು. ನಾವು ಶೋಯಿಂಗ್ ಇದು ನಮಗೆ ಕೊಟ್ಟಿರೋದು ಗ್ಲಾಸ್. ಸ್ಕ್ಯಾನರ್ ಇಲ್ವ ಅಲ್ಲಿ? ಅದಕ್ಕೆ ಎಂತ ಆಫರ್ ಉಂಟು ನೋಡಿ. This island was the research facility for the original Jurassic Park. Any dinosaur is too dangerous. ಸರ್ ಮಾತಾಡೋದಿಲ್ಲ, ಮಾಡೋದಷ್ಟೇ. ಅದು ವಿಚಿತ್ರ ಇತ್ತಲ್ಲ ಡೈನೋಸರಸ್, ನಾಯಿ ಥರ ಹೋಗ್ತಿತ್ತು ಮಾರೆ. ಅದು ಮಂಡೆ ಏಲಿಯನ್ ಥರ ಇಲ್ವಾ ನಿನ್ನೊಂಥರ? ಅದು ಕ್ರಾಸ್ ಬ್ರೀಡ್. ಅದು ಅವ್ರು ಸ್ಟಾರ್ಟಿಂಗ್ ಟೆಸ್ಟ್ ಮಾಡೋದಲ್ಲ.
ಅಷ್ಟೇ ಮಾರೆ. ಅದು ಅವನನ್ನು ಲಾಸ್ಟಿಗೆ ಸಾಯಿಸ್ಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಹೇಗೆ ಬಂದು. ಅದು ಹೇಳಿದಲ್ಲ, ಅವನು ಲೈಟ್ ತೆಗ್ದು ಆಚೆ ಬಿಸಾಕ್ತಾನೆ, ಅದು ಲೈಟ್ ಫಾಲೋ ಮಾಡ್ಕೊಂಡು ಹೋಗ್ತದೆ. ಇದಾಯ್ತಾ? ಈಗ ನಾವು ಊಟ ಅಂದರೆ ಈಗ ಟೈಮ್ ಆಗಿದೆ, ಒಂದು 4 ಗಂಟೆ ಹತ್ರ. ಊಟಕ್ಕೆ ಬಂದಿರೋದು ಅರೇಬಿಯನ್ ಟೇಸ್ಟಿ, ಮಣಿಪಾಲದ ಹತ್ರ ಇರೋದು. ಇನ್ಸ್ಟಾಗ್ರಾಮಲ್ಲೆಲ್ಲ ಇಲ್ಲಿದು ಎಂಥ ಅಲ್ಫಾಮ್ ಫೇಮಸ್ ಇದೆ ಅಂತ ಇತ್ತು, ಬಟ್ ನಾವು ಇವತ್ತು ಅಲ್ಫಾಮ್ ತಗೊಳ್ತಿಲ್ಲ, ನೆಕ್ಸ್ಟ್ ಟೈಮ್ ತಗೊಳ್ತೇವೆ. ನಿಮಗೆ ನೈಟ್ ಶಿಫ್ಟ್ ಅಲ್ಲ, ಪುನಃ ವರ್ಕ್ ಮಾಡಬೇಕು, ವೀಕೆಂಡಲ್ಲಿ ಸಹ ವರ್ಕ್ ಮಾಡಬೇಕು. ನನಗೆ ಇವತ್ತು ರಜೆ ಮಾಡಿದ್ದೀನಿ, ಜೀವದಲ್ಲಿ ಸರಿ ಇಲ್ಲ, ಬಟ್ ಗಾಡಿ ಕೊಡಲಿಕ್ಕಿದೆ ಅಂತ ಬಂದದ್ದು. ಅದಕ್ಕೆ ರಜೆ ಹಾಕಿದ್ದು, ಜೀವ ಸರಿ ಇಲ್ಲ ಅಂತಲ್ಲ, ಗಾಡಿಗೋಸ್ಕರ ರಜೆ ಹಾಕಿದವ. ಇಲ್ಲಾಂದ್ರೆ ಎಂತ ಮಾಡಿದ್ವಿ, ಸುಮ್ಮನೆ ಕೆಲಸ ಮಾಡಬಾರ್ದಾ, ಜೀವ ಎಲ್ಲ ಹಾಳು ಮಾಡ್ಕೊಂಡು. ಸೆಂಟರಿಂದ ಗಾಡಿ ತೊಗೊಬಂದಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಕಡೆ ಚೇಂಜ್ ಆದಾಗಿದೆ. ಇದು ನಮ್ಮದೇ ಗಾಡಿನ ಅಂತ ಡೌಟ್ ಆಗ್ತಾ ಇದೆ. ಸೊ ನೋಡಿದರೆ ಇಲ್ಲಿ ಪ್ಲಾಸ್ಟಿಕ್ ಇತ್ತು, ಅದನ್ನ ತೆಗೆದಿದ್ರು. ದೆನ್ ಸೀಟ್ ಅಡ್ಜಸ್ಟ್ಮೆಂಟು ನನಗೆ ಬೇಕಾದಾಗಿಲ್ಲ, ಆ್ಯಕ್ಚುಲಿ ಇದನ್ನ ಸರಿ ಮಾಡ್ಕೊಳ್ತೀನಿ, ಇಷ್ಟು ಇರಲಿಲ್ಲ. ಸೊ ಓಕೆ, ಲೆಟ್ಸ್ ಗೋ. ಈ ಪೋರ್ಷನ್ನು ಪ್ಲಾಸ್ಟಿಕ್ ಇತ್ತು, ಆ್ಯಕ್ಚುಲಿ 3 ಇಯರ್ಸ್ ಆದಮೇಲೆ ಈಗ ತೆಗೆದಿರೋದು. ಒಳ್ಳೆ ಚೆನ್ನಾಗಿ ಕಾಣಿಸ್ತಿದೆ. ಫಸ್ಟ್ ಹೇಗಿರುತ್ತೆ ಅದೇ ಥರ ಇದೆ, ಪಿಯಾನೋ ಬ್ಲ್ಯಾಕಲ್ಲಿರೋದು. ಸೊ ಈ ಪೋರ್ಷನ್ ಕೂಡ, ಇದು ಕೂಡ ತೆಗೆದಿದ್ವಿ, ಬಟ್ ಇದು ತೆಗೆದಿರಲಿಲ್ಲ. ಸೊ ಇವಾಗ ರ್ಯಾಪ್ ಮಾಡಿದ್ದಾರೆ. ಸೊ ಅದು ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಟೋಟಲಿ ಡಿಫ್ರೆಂಟ್ ಫೀಲ್ ನನಗೆ ಕಾಣಿಸ್ತಾ ಇದೆ. ಬಿಲ್ ಆ್ಯಕ್ಚುಲಿ ನನಗೆ ಕೊಟ್ಟಿಲ್ಲ, ಅಲ್ಲಿ ಪ್ರಿಂಟ್ ಆಗಿಲ್ಲ ಅಂತ ವಾಟ್ಸಪ್ ಮಾಡಿದರು. ವಾಟ್ಸಪ್ಪಲ್ಲಿ ಈಗ ನಾನು ಅದು ಬಿಲ್ನ ಹಾಕ್ತೀನಿ ನೋಡಿ. ಸೊ ಗಾಡಿ ಬ್ಯಾಟ್ರಿ ಚೇಂಜ್ ಮಾಡಿದ್ದೀವಿ. ನಾರ್ಮಲ್ ಆಗಿ ಒಂದು ಗಾಡಿ ಬ್ಯಾಟ್ರಿ ಹೆಲ್ತ್ ಬಂತು 18 ಮಂತ್ಸ್ ಅಂತ ಇರುತ್ತೆ. ಸೊ ಓನರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಅಪ್ ಟು 3 to 5 ಇಯರ್ಸ್ ಒಳಗಡೆ ಚೇಂಜ್ ಮಾಡಬೇಕಾಗತ್ತೆ. ನಮ್ಮದು ಕಿಲೋಮೀಟರ್ ಅಷ್ಟೇನು ಜಾಸ್ತಿ ರನ್ ಆಗಿಲ್ಲ, 16,208 ಆಗಿದೆ. ಬಟ್ ಇಯರ್ ಪಾಸ್ ಆಗಿದೆ ಅಲ್ವಾ, ಸೊ 3 ಇಯರ್ಸ್ ಆಗಿದೆ. ಸೊ 3 ಇಯರ್ಸ್ ವಿದಿನ್ 4 ಡೇಸಲ್ಲಿ 3 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಚೇಂಜ್ ಮಾಡಬೇಕಾಯ್ತು. ಅಂದರೆ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಗಾಡಿ ನೈಟ್ ಟೈಮಲ್ಲಿ ಅಥವಾ ಬೇರೆ ಎಲ್ಲಾದರೂ ರನ್ ಆಗೋವಾಗ ಸಡನ್ನಾಗಿ ಬ್ಯಾಟ್ರಿ ಡೌನ್ ಆಗಿ ಆಫ್ ಆಗೋ ಬದಲು ಸೊ ಇವಾಗಲೇ ಮಾಡಿಕೊಂಡ್ರೆ ಬೆಟರ್ ಅಂತ ಸೊ ನಾನು ಚೇಂಜ್ ಮಾಡಿದೆ. ಸೊ ಅದು ಒಂದು 6-7,000 ಒಳಗಡೆ ಆಗಿದೆ ಬ್ಯಾಟ್ರಿ ಚೇಂಜ್ಗೆ. ಅಂದರೆ ಆ ಬ್ಯಾಟ್ರಿನ ಅವರಿಗೆ ಕೊಟ್ಬಿಟ್ವಿ. ಸೊ ಹಾಗಾಗಿ ಅದರಲ್ಲಿ 800 ಸಮಥಿಂಗ್ ಏನೋ ಸೇವ್ ಆಯಿತು. ಅದರಿಂದ ಅವ್ರಿಗೆ ಯೂಸ್ ಇದೆ. ಮೇ ಬಿ ನಾನು ರನ್ ಮಾಡ್ಬೋದಿತ್ತು. ಲಾಸ್ಟ್ ಟೈಮ್ ನನಗೆ ನಿಯರ್ಲಿ 1 ಇಯರ್ ಬ್ಯಾಕೆ ನನಗೆ ಹೇಳಿದರು ಬ್ಯಾಟ್ರಿ ಚೇಂಜ್ ಮಾಡಿ ಅಂತ. ನಾನು ಆವಾಗ ಬೇಡ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ 1 ಇಯರೇ ನಾನು ಓಡಿಸ್ಕೊಂಡಿದ್ದೆ. ಸೊ ಇವಾಗಲೂ ಕೂಡ ನೆಕ್ಸ್ಟ್ ಡಿಸೆಂಬರ್ ತನಕ, ನೆಕ್ಸ್ಟ್ ಸರ್ವಿಸ್ ಡಿಸೆಂಬರಲ್ಲಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ಬೋದಿತ್ತು, ಬಟ್ ಸ್ಟಿಲ್ ಬೇಡ ಅಂತ ಅಂದ್ಕೊಂಡು ಇವತ್ತೇ ಚೇಂಜ್ ಮಾಡಿಬಿಟ್ಟೆ. ಅದಾದಮೇಲೆ 3 ಇಯರ್ ಸರ್ವಿಸಲ್ಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದರು. ದೆನ್ ವೀಲ್ ಅಲೈನ್ಮೆಂಟ್ ಅದೆಲ್ಲ ಮಾಡೋಕ್ಕೆ ಹೋಗಿಲ್ಲ, ಅಂದರೆ ಪ್ರೀವಿಯಸ್ಲಿ ಮಾಡಿದ್ವಿ. ದೆನ್ 16,000 ಆಲ್ರೆಡಿ ಆಗಿರೋದಲ್ವ, ಜಾಸ್ತಿ ಗಾಡಿ ರನ್ ಬೇರೆ ಆಗಿಲ್ಲ. ಸೊ ಹಾಗಾಗಿ ಬೇಡ ಅಂತ ಹೇಳಿದ್ದೆ. ಅದಾದಮೇಲೆ ಗಾಡಿ ವಾಶ್ ಕೂಡ ನೋಡೋಣ, ಆದರೂ ಬಿಲ್ಲಲ್ಲಿ ಹಾಕಿದಾರ ಇಲ್ವ ಅಂತ ನೋಡೋಣ. ನಾನು ಮತ್ತೆ ಬೇಡ ಅಂತ ಹೇಳಿದೆ, ಯಾಕಂದರೆ ಫಸ್ಟ್ ನಾನು ಗಾಡಿ ಕೊಡ್ಲಿಕ್ಕೆ ಹೋದಾಗ ಅವ್ರ ಹತ್ರ ಹೇಳಿದಾಗ ಅವ್ರು ಹೇಳಿದರು ಇವತ್ತಾಗಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿದರು. ನನಗದು ಮುಂಚೆನೇ ಏನಂತ ಹೇಳಿರಲಿಲ್ಲ. ಲಾಸ್ಟ್ ಟೈಮ್ ನಾನು ಬುಕ್ ಮಾಡಿದಾಗಲೂ ಕರೆಂಟ್ ಇಲ್ಲ ಅಂತ ಹೇಳಿ 1 ವೀಕ್ ನಾನು ಪೋಸ್ಟ್ಪೋನ್ ಮಾಡಿ ಇವತ್ತು ಹೋಗಿರೋದು. ಸೊ ಇವತ್ತಿಗೆ ಹೋದಾಗ ನಾನು 10:30 ಹೋಗಿದ್ದೆ ನಾರ್ಮಲಾಗಿ, ಅಂದರೆ ಗಾಡಿ ಟೈಮ್ ಬೇಕಾಗುತ್ತೆ. 9:30 ಹೋದ್ರೂ ನನ್ನ ಗಾಡಿ ಕೊಡೋದು ಅವರು 5:30 ಮೇಲೆ. ಸೊ ಅದಕ್ಕೆ ನಾನು ಇವತ್ತು ಹೋಗುವಾಗ ಸ್ವಲ್ಪ ಲೇಟ್ ಆಗಿತ್ತು, 10:30 ಆಯಿತು. ಅವರು ಇಲ್ಲ ಇವತ್ತಾಗಲ್ಲ, ಲೇಟ್ ಆಗುತ್ತೆ, ಅಂದರೆ ನಾಳೆ ಕೊಡ್ತೀನಿ ಅಂತ ಹೇಳಿದರು. ಬಟ್ ನಾಳೆ ಅಗೇನ್ ಉಡುಪಿಗೆ ಹೋಗೋಗಿದೆ. ಸೊ ಅದಕ್ಕೆ ಮತ್ತೆ ಪುನಃ ಕೇಳ್ಕೊಂಡಾಗ ಕೊಟ್ಟರು ಗಾಡಿನ. ಅಂದರೆ ಗಾಡಿ ಓಕೆ, ಸರ್ವಿಸ್ ಎಲ್ಲ ಓಕೆ, ನಾರ್ಮಲಾಗಿ ಚೆನ್ನಾಗಿರುತ್ತೆ ಗಾಡಿ. ಒಂದ್ಸಲ ಸರ್ವಿಸ್ ಆಯಿಲ್ ಎಲ್ಲ ಚೇಂಜ್ ಮಾಡಿದಾಗ ಗಾಡಿ ಸ್ಮೂತಾಗೆ ಹೋಗುತ್ತೆ. ಮತ್ತು ಇದನ್ನು ಈ ಪ್ಲಾಸ್ಟಿಕ್ ಎಲ್ಲ ರಿಮೂವ್ ಮಾಡಿದರು. ಸೊ ನನಗದು ಹೊಸದಾಗಿ ನಮ್ಮ ಗಾಡಿ ಅಂತ ಅನಿಸ್ತಾ ಇರಲಿಲ್ಲ. ಆಮೇಲೆ ಸೀಟ್ ಅಡ್ಜಸ್ಟ್ಮೆಂಟ್ ಅದೆಲ್ಲ ಚೇಂಜ್ ಆಗಿತ್ತು. ದೆನ್ ಈಗ ನಾನು ಅದನ್ನ ಚೇಂಜ್ ಮಾಡಿದೆ. ಬಟ್ ಒಂದು ಡಿಸಪಾಯಿಂಟ್ ಏನಂದರೆ ಅದಕ್ಕೂ ಕೂಡ ಚಾರ್ಜ್ ಮಾಡ್ತಾರೆ. ಅಂದರೆ ಅವ್ರದ್ದು ಲೇಬರ್ ಚಾರ್ಜ್ ಬೇರೆ ಎಕ್ಸ್ಟ್ರಾ ಇರುತ್ತೆ. ಆಮೇಲೆ ಅವರಿಗೆ ಕಾಸ್ಟ್ಯೂಮ್ ಅಂತ, ಅಂದರೆ ಗಾಡಿ ಇದಾಗಬಾರ್ದು ಅಂತ ಅದು ಕೂಡ ಬಿಲ್ಲಲ್ಲಿ ಆ್ಯಡ್ ಮಾಡಿದ್ದಾರೆ ನೋಡಿ. ಸೊ ಅದು ಕೂಡ ಆ್ಯಡ್ ಮಾಡಿರ್ತಾರೆ, ಆದರೂ ಕೂಡ ಗಾಡಿ ಕೂಡ ಕಲೆ ಆಗಿರುತ್ತೆ. ಸೊ ಇಲ್ಲೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಗಾಡಿ, ಏನು ಪ್ರಾಬ್ಲಮ್ ಇಲ್ಲ. ಎಕ್ಸ್ಟ್ರಾ ಇದೆಲ್ಲ ಹಾಕಿದ್ದಾರೆ.
ಕೀದು ಶೆಲ್ ಕೂಡ ವೀಕ್ ಆಗಿದೆ. ಸೊ ಇದು ಅವ್ರ ಹತ್ರ ಇಲ್ಲ ಅಂತೆ ಶೆಲ್. ಸೊ ಹಾಗಾಗಿ ಔಟ್ಸೈಡ್ ಶಾಪಲ್ಲಿ ನಾನು ಪರ್ಚೇಸ್ ಮಾಡಿ ಈ ಕೀಗೆ ಆ್ಯಡ್ ಮಾಡಬೇಕು. ನಾನು ಇನ್ನೊಂದು ಕೂಡ ಚೆಕ್ ಮಾಡಿದೆ, ಎಕ್ಸ್ಟ್ರಾ ಇನ್ನೊಂದು ಕೀ ಇರುತ್ತಲ್ಲ, ಅದರಲ್ಲೂ ಕೂಡ ನನಗೆ ವರ್ಕ್ ಆಗ್ತಾ ಇರಲಿಲ್ಲ ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ. ಅಂದರೆ ಗಾಡಿ ಹತ್ತಿರ ಬಂದು ಅಲ್ಲಿ ನಾನು ಕ್ಲಿಕ್ ಮಾಡಿದಾಗ ಅಂದರೆ ಲಾಕ್ ಅಥವಾ ಅನ್ಲಾಕ್ ಮಾಡಿದಾಗ ಆಗ್ತಾಯಿತ್ತು. ಇವಾಗ ವರ್ಕೇ ಆಗ್ತಾಯಿಲ್ಲ. ಸೊ ಅದಕ್ಕೆ ಇಲ್ಲಿ ಈ ಸೆನ್ಸರ್ ಇರೋಕ್ಕೆ ಹೋಗಿ ಅನ್ಲಾಕ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಕೀಯಲ್ಲಿ ವರ್ಕ್ ಆಗಲ್ಲ. ಗಾಡಿನ ನಾನೀಗ ಒಂದು 2 days ನಾನು ಹಾಗೆ ಇಟ್ಟು ಆಮೇಲೆ ನಾನು ಕೀ ತೆಗೆದು ಅನ್ಲಾಕ್ ಮಾಡ್ತೀನಿ ಅಂತ ಆ ಮೂಮೆಂಟಲ್ಲಿ ಗಾಡಿ ಅನ್ಲಾಕ್ ಆಗಲ್ಲ. ಅಂದರೆ ಗಾಡಿ ಹತ್ರನೇ ಬಂದುಬಿಟ್ಟು ಅನ್ಲಾಕ್ ಮಾಡಬೇಕು. ಸೊ ಮಳೆ ಬರ್ತಾ ಇದೆ. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್. ಪ್ರತಿ ಸಲ ಕಾರ್ ಸರ್ವಿಸ್ ಮಾಡಿದಾಗ ನನಗನ್ಸೋದೊಂದೇ, ನಿನಗಿನ್ನೊಂದು ಬೇಕಾ?